ಮಾಗಡಿ ಪಟ್ಟಣದ ಜೆಡಿಎಸ್ ಭವನದ ಆವರಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಾರತ್ ಮಾತಾಕ್ಕೆ ಡಾಕ್ಟರ್ ಮಂಜುನಾಥ್ ಸರ್ಗೆ, ನರೇಂದ್ರ ಮೋದಿಜಿ ಅವರಿಗೆ, ದೇವೇಗೌಡರಿಗೆ, ಯೋಗೇಶ್ ಅಣ್ಣವರಿಗೆ, ನಿಖಿಲ್ ಗೌಡ್ರಿಗೆ, ಮಂಜಣ್ಣನ್ಗೆ, ಪ್ರಸಾದ್ ಗೌಡ್ರಿಗೆ, ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ಡಾಕ್ಟರ್ ಮಂಜುನಾಥ್ ಸರ್ಗೆ. ಸಮಯದ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ತಮ್ಮನ್ನೆಲ್ಲರನ್ನು ಕುರಿತು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀನಣ್ಣ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ರಾಮನಗರ ಜಿಲ್ಲೆಯ ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಎ ಮಂಜಣ್ಣ ಅವರು ಕೂಡ ನಮ್ಮ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಎನ್ಡಿಎ ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿಗಳಾಗಿ ಏನು ತಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜಣ್ಣ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಈಗ ತಾನೇ ಆಗಮಿಸಿರ್ತಕ್ಕಂಥದ್ದು. ಸಾಕಷ್ಟು ವಿಷಯಗಳನ್ನ ನಾನು ಈಗಾಗಲೇ ಪ್ರಾರಂಭಿಕವಾಗಿ ಮಾತಾಡಿದ್ದೇನೆ. ಬಹುಶಃ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ಮುಖಂಡರುಗಳು ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಗೌರವಾನ್ವಿತ ಶಾಸಕರು ಬಾಲಣ್ಣ ಅವರು ಕಳೆದ ಒಂದು ತಿಂಗಳಿಂದಲೂ ನಿರಂತರವಾಗಿ ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ, ಅತ್ಯಂತ ಲಘುವಾಗಿ ಇವತ್ತು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಬಾಲಣ್ಣ ಅವರೇ, ನಾನು ವಯಸ್ಸಲ್ಲಿ ನಿಮಗಿಂತ ಕಿರಿಯನು, ನಿಮಗೆ ಮನಸ್ಪೂರ್ವಕವಾಗಿ ಬಾಲಣ್ಣ ಅಂತ ಕರೀತಾ ಇದ್ದೀನಿ. ಆದರೆ ಒಂದು ಬಹುಶಃ ನಿಮ್ಮ ಒಂದು ನಾಲಿಗೆ ಇದೆಯಲ್ಲ, ಈ ನಾಲಿಗೆ ಈ ರೀತಿ ಹರಿಹಾಯ್ದೆ ಹೋಗಿದ್ರೆ ಬಹುಶಃ ರಾಜಕಾರಣದಲ್ಲಿ ನೀವು ಇನ್ನೂ ಉತ್ತುಂಗತ ಸ್ಥಾನಕ್ಕೆ ಹೋಗ್ತಾ ಇದ್ರೇನೋ ಬಹುಶಃ. ಆದರೆ ಹಲವಾರು ವರ್ಷಗಳಿಂದ ನಿಮ್ಮ ನಾಲಿಗೆ, ನೀವು ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿದ್ರಿ, ಯಾರಿಂದ ನೀವು ರಾಜಕೀಯವಾಗಿ ಬೆಳೆದ್ರಿ, ಯಾವ ನಾಯಕರು ನಿಮಗೆ ರಾಜಕೀಯವಾಗಿ ಬೆಳಿಲಿಕ್ಕೆ ಗುರುತಿಸಿದ್ರು, ಯಾವ ರಾಜಕೀಯ ಪಕ್ಷ, ಯಾವ ಕಾರ್ಯಕರ್ತರುಗಳು ನಿಮ್ಮ ಪರವಾಗಿ ನಿಂತು ಹಲವಾರು ವರ್ಷಗಳಿಂದ ದುಡಿದ್ರು, ಅಂತವ್ರ ಬಗ್ಗೆ ನೀವು ಮಾತನಾಡ್ತಿರಲ್ಲ. ಬಹುಶಃ ನಿಮ್ಮ ಮನಸ್ಸಿನ ಸ್ಥಿತಿ ನಾವೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ರೀತಿಯಾದಂಥ ಏಕವಚನದ ಬಳಕೆ ನಿಮಗೆ ಮುಳುವಾಗುತ್ತೆ. ದಯಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಬಹಳ ಜನ ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಇದ್ದೀರಿ. ಇಡೀ ದೇಶದ ಗಮನವನ್ನು ಸೆಳೆತಕ್ಕಂಥ ಒಂದು ಚುನಾವಣೆ ಆಗಿತ್ತು. ನನಗೆ ರಾಜಕಾರಣದ ಹೆಚ್ಚಿನ ಅನುಭವ ಇಲ್ಲದೆ ಹೋದ್ರೂ ಕೂಡ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಶಾಸಕರು, ಅಂದಿನ ಶಾಸಕರು, ನೀನೊಬ್ಬ ಯುವಕ ಇದೆಯಾ, ಕ್ರಿಯಾಶೀಲ ಯುವಕ ಇದೆಯಾ, ನೀನೇ ಬಂದು ಮಂಡ್ಯ ಜಿಲ್ಲೆಯಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಸಾಕಷ್ಟು ವಿಶ್ವಾಸವನ್ನ ನಿಮ್ಮ ತಂದೆಯವರು ಇಟ್ಕೊಂಡಿದ್ದಾರೆ. ತಂದೆಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 8,500 ಕೋಟಿ ಅನುದಾನವನ್ನ ಮಂಡ್ಯ ಜಿಲ್ಲೆಗೆ ಕೊಟ್ಟಂತದ್ದು.
ನನಗೇನಾದ್ರು ಜನಗಳು ಆಶೀರ್ವಾದ ಮಾಡಿ ನನ್ನ ಸಂಸದರಾಗಿ ಮಾಡಿದ್ರೆ ಆ 8,500 ಕೋಟಿ ಅನುದಾನವನ್ನ ನಮ್ಮ ಜಿಲ್ಲೆನಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿನೂ ಅಭಿವೃದ್ಧಿಗೆ ಒಬ್ಬ ಯುವಕ ಪ್ರತಿನಿತ್ಯ ಪ್ರಾಮಾಣಿಕವಾಗಿ ನಿಂತು ದುಡಿಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಬಂದಂತ ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವತ್ತು ನಾನು ಯಾರ ಬಗ್ಗೆನೂ ಲಘುವಾಗಿ ಚರ್ಚೆ ಮಾಡಲಿಲ್ಲ, ಕೀಳಾಗಿ ಮಾತಾಡಲಿಲ್ಲ, ವ್ಯಕ್ತಿಗತವಾಗಿ ಟೀಕೆ ಮಾಡಲಿಲ್ಲ. ನನಗೆ ಹೆಚ್ಚು ರಾಜಕಾರಣದ ಅನುಭವ ಇರಲಿಲ್ಲ, ನನಗೆ ಭಾಷಣ ಮಾಡಕ್ ಬರ್ತಾ ಇರಲಿಲ್ಲ. ಕೈ ಮುಗಿದ ಜನಗಳಲ್ಲಿ ಕೇಳಿದೆ, ಏನ್ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಇಷ್ಟು ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ಕಾವೇರಿ ವಿಚಾರವಾಗಿರ್ಬೋದು, ರೈತರುಗಳು ಸಂಕಷ್ಟದಲ್ಲಿ ಸಿಲುಕಿದಂತ ಸಂದರ್ಭದಲ್ಲಿ ಇರ್ಬೋದು, ಏನ್ ರೈತಾಪಿ ವರ್ಗದ ತಂದೆ ತಾಯಂದಿರುಗಳು 2013 ಹಾಗೂ 2018 ಮಧ್ಯೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತೇನು ಮತ್ತೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ, ಇದೇ ರೀತಿ ಬರಗಾಲ ಇತ್ತು. ಅವತ್ತು ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಸಾಲದ ಒಂದು ಹೊರೆಯಿಂದ, ಸಾಲದ ಒಂದು ಭಾರದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಈ ರಾಜ್ಯದಲ್ಲಿ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ತಂದೆ ತಾಯಂದ್ರ ಮನೆಗಳಿಗೆ ಭೇಟಿ ಕೊಡುವ ಮೂಲಕ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ, ನಿಮ್ಮ ಜೊತೆಯಲ್ಲಿ ಮುಂದೆ ಇರ್ತೇನೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನ ಹೇಳಿ ಅವ್ರ ಕೈಲಾದ ಮಟ್ಟಕ್ಕೆ ಆರ್ಥಿಕವಾಗಿ ನೆರವನ್ನು ನೀಡಿ ಅವತ್ತು ಕುಮಾರಣ್ಣ ಅವರು 2018 ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಮಾತನ್ನು ಕೊಡ್ತಾರೆ. ಸಂಪೂರ್ಣ ಬಹುಮತ ಬಂದಲ್ಲಿ ಜನತಾದಳ ಪಕ್ಷಕ್ಕೆ 113 ಸ್ಥಾನ ರಾಜ್ಯದ ಜನತೆ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತಕ್ಕಂಥದ್ದನ್ನ ಕುಮಾರಣ್ಣ ಅವರು ಏನು ಮಾತನ್ನು ಕೊಡ್ತಾರೆ. ಆದ್ರೆ ನಮಗೆ ಬಂದಂತದ್ದು ಕೇವಲ 37 ಸ್ಥಾನ. ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಹೇಳ್ಬೋದಾಗಿತ್ತು, ನಾನು ಹೇಳಿದ್ದು ಸಂಪೂರ್ಣ ಬಹುಮತ ಬಂದ್ರೆ ನಾನು ಮಾಡ್ತೇನೆ ಅಂತಕ್ಕಂಥದ್ದು. ಸಾಕಷ್ಟು ಒತ್ತಡಗಳಿದೆ, ಆರ್ಥಿಕ ಪರಿಸ್ಥಿತಿಗಳು ರಾಜ್ಯದಲ್ಲಿ ಸರಿಗಿಲ್ಲ, ಹಾಗಾಗಿ ನಾನು ರೈತರ ಸಾಲ ಮನ್ನಾ ಮಾಡಕ್ ಆಗೋದಿಲ್ಲ ಅಂತಕ್ಕಂಥದ್ದು ಎಂದು ಕೂಡ ಕುಮಾರಣ್ಣ ಹೇಳಲಿಲ್ಲ. ನಿಮ್ ಕಣ್ಣು ಮುಂದೆ ಇರ್ತಕ್ಕಂಥ ಸಾಕ್ಷಿ ಗುಡ್ಡೆ ಕುಮಾರಣ್ಣ ಅವರು 25,000 ಕೋಟಿ ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರು ರೈತರ ಮಗ ರೈತರ ಪರವಾಗಿ ಕೊಟ್ಟಂತ ಮಾತನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಒಂದು ನಿದರ್ಶನ ಇದ್ರೆ ಅದು ರೈತರ ಮಗ ಆಗಿರ್ತಕ್ಕಂಥ ಹೆಮ್ಮೆಯ ಪುತ್ರ ನಮ್ಮ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಇವತ್ತು ನಾವು ಬಹಳ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ. 800ಕ್ಕೂ ಹೆಚ್ಚು ರೈತರುಗಳು ಈಗಾಗಲೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾಗಡಿನಲ್ಲಿ ಏನು ಫಲಾನುಭವಿಗಳು 5 ಗ್ಯಾರಂಟಿಗಳು ಫಲಾನುಭವಿಗಳ ಕಾರ್ಯಕ್ರಮ ಮಾಡ್ತಾರೆ. ಕಾಂಗ್ರೆಸ್ನ ಪಕ್ಷ, ಕಾಂಗ್ರೆಸ್ನ ನಾಯಕರುಗಳು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇವತ್ತೇನು 224 ಕ್ಷೇತ್ರದ ಶಾಸಕರಿದ್ದಾರೆ, ಮಾಧ್ಯಮದವರು ಪ್ರಶ್ನೆ ಮಾಡಿ, ಎಷ್ಟು ಜನ ಶಾಸಕ ಮಿತ್ರರಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಅನುದಾನ ಸಿಕ್ಕಿದೆ? ಸಂಪೂರ್ಣ ಇವತ್ತು 5 ಗ್ಯಾರಂಟಿಗಳು ಅಂತ ಅನುದಾನ, ಇವತ್ತು ಅನುದಾನವನ್ನ ಅಭಿವೃದ್ಧಿಯನ್ನ ಇವತ್ತು ಇಡೀ ರಾಜ್ಯದಲ್ಲಿ ಕುಂಠಿತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಫಲಾನುಭವಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ಏನು ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದೆ, ಅದರ ಖರ್ಚು ವೆಚ್ಚ 4 ರಿಂದ 5 ಕೋಟಿ ರೂಪಾಯಿ ಖರ್ಚು ವೆಚ್ಚ ಆಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಬರಗಾಲ ಪ್ರಾರಂಭ ಆಗಿದೆ. ನೀವು ನೋಡಿದ್ರೆ 5 ಗ್ಯಾರಂಟಿಗಳಿಗೆ ಕಾರ್ಯಕ್ರಮ ಮಾಡ್ತಿದ್ದೀರಿ, ಅಲ್ಲೇನೆ ಹೇಳ್ತೀರಿ ಇದೇ ನಮ್ಮ ಬಾಲಣ್ಣ ಅವರು ಹೇಳ್ತಾರೆ ನೋಡಿ, ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಂಸದರಿಗೆ 3ನೇ ಬಾರಿ ಆಯ್ಕೆ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಬರ್ತಾ ಇರ್ತಕ್ಕಂಥ ಗ್ಯಾರಂಟಿಗಳನ್ನ ಇಲ್ಲಿಂದಿಲ್ಲೇ ನಿಲ್ಲಿಸ್ತೇವೆ, ಈ ಕೂಡಲೇ ಇಲ್ಲಿಂದಿಲ್ಲೇ ನಿಲ್ಲಿಸ್ತೇವೆ ಅಂತಕ್ಕಂಥದ್ದು
ಏನು ಮಾತನ್ನ ಹೇಳ್ತಾರೆ ಇವತ್ತು. ಬಾಲಣ್ಣವರೇ, ನಿಮ್ಗೆ 5 ಗ್ಯಾರಂಟಿಗಳು ಕೊಡಿ ಅಂತ ಈ ರಾಜ್ಯದ ಜನತೆ ಕೇಳಿದ್ರೇನ್ರಿ? ಕೇಳಿದ್ರ? ಎಷ್ಟು ದಿನ ಕೊಡ್ತೀರಿ 5 ಗ್ಯಾರಂಟಿನ? ಎಷ್ಟು ಜನಕ್ಕೆ ತಲುಪಿದೆ ಈ 5 ಗ್ಯಾರಂಟಿ? ಈ ರಾಜ್ಯದ ಅಭಿವೃದ್ಧಿ ಮಾಡ್ತೀರಾ ಅಥವಾ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಮಾಡ್ತೀರಾ ಈ ರಾಜ್ಯನ, ಈ ರಾಜ್ಯದ ಸಂಪತ್ತನ್ನ? ದಯಮಾಡಿ ತಾವು ಮಾತನಾಡಬೇಕಾದ್ರೆ ತಮ್ಮ ಹಿರಿತನಕ್ಕೆ ಒಂದು ಗೌರವ ಇರಲಿ. ಹಲವಾರು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ನೀವು ಬೆಳೆಸಿದಂತ ಪಕ್ಷ, ನೀವು ಬೆಳೆಸಿದಂತ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತನಾಡಬೇಡಿ, ನಿಮಗೆ ಶೋಭೆ ತರೋದಿಲ್ಲ. ರಾಜಕಾರಣ ಮಾಡಿ, ರಾಜಕಾರಣ ಮಾಡೋಣ. ನನಗೂ ಕೈಕಾಲು ಗಟ್ಟಿಗದೆ, ದೇವೇಗೌಡರ ಸಾಹೇಬ್ರ ಕುಟುಂಬದಲ್ಲಿ ಆ ಭಗವಂತ ನನಗೆ ಜನ್ಮ ನೀಡಿರ್ತಕ್ಕಂಥದ್ದು, ಕುಮಾರಣ್ಣನ ಸುಪುತ್ರ ಆಗಿ ಇವತ್ತು ಭಗವಂತ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಜನ್ಮದ ಪುಣ್ಯ. ಆದರೆ ದೇವೇಗೌಡರ ಹೆಸರಲ್ಲಿ, ಕುಮಾರಣ್ಣನ ಹೆಸರಲ್ಲಿ ಮಾತ್ರ ನಾನು ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ. ಯಾರ್ದೋ ನೆರಳಲ್ಲಿ ನಾನು ರಾಜಕಾರಣ ಮಾಡಕ್ಕೆ ಇವತ್ತು ಬಂದಿಲ್ಲ ಇಲ್ಲಿ. ನಾನೊಬ್ಬ ಯುವಕನಾಗಿ ನಂದಂತ ಕಲ್ಪನೆ ಇದೆ, ನಂದಂತ ಕನಸಿದೆ. ಯುವಕರ ಪರವಾಗಿ ಧ್ವನಿಗೂಡಿಸ್ಬೇಕು, ರೈತರ ಪರವಾಗಿ ಧ್ವನಿಗೂಡಿಸ್ಬೇಕು. ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಿಗತವಾಗಿ ಏನು ಅಂತಕ್ಕಂಥದನ್ನ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ತೋರಿಸಬೇಕು ಅಂತಕ್ಕಂಥ ಒಂದು ಛಲ, ಒಂದು ಹಠ ನನ್ನಲ್ಲೂ ಇದೆ. ಇವತ್ತು ಡಾಕ್ಟರ್ CN ಮಂಜಣ್ಣ ಅವರು, ನಾನು ಆಗಲೇ ಪ್ರಾರಂಭಿಕವಾಗಿ ಮಾತನಾಡ್ತಾ ಇದ್ದೆ, ಮಂಜಣ್ಣ ಅವರು ಎಂದೂ ಕೂಡ ರಾಜಕಾರಣವನ್ನ ಬಯಸಿ ಬಂದಂತವ್ರಲ್ಲ. ರಾಜಕಾರಣ ಅವ್ರನ್ನ ಹುಡ್ಕೊಂಡು ಬಂದಿರತಕ್ಕಂಥದ್ದು. ಇನ್ನೂ ಒಂದು ಮಾತು ಹೇಳಿದೆ, ನಾನು ಒಂದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಣ್ಣ. ಯಾವತ್ತೂ ಕೂಡ ಯಾವುದರ ಹಿಂದೆನೂ ಅತ್ಯಂತ ಆಸೆ ಪಟ್ಟು ನಾವು ಹೋಗಬಾರ್ದು. ಸದಾ ಕಾಲ ಈ ಜಿಲ್ಲೆಯ ಒಂದು ಸೇವೆ ಮಾಡಲಿಕ್ಕೆ ನಿಮ್ಮ ಜೊತೆನಲ್ಲಿ ಪ್ರಾಮಾಣಿಕವಾಗಿ, ನಿಮ್ಮ ಮನೆ ಮಗನ ರೀತಿ ನಿಮ್ಮ ಜೊತೆನಲ್ಲಿ ನಾನು ಗುರುತಿಸ್ಕೊಂಡು ದುಡಿತೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ, ಒಂದು ಆತ್ಮಸ್ಥೈರ್ಯದ ಒಂದು ಮಾತುಗಳನ್ನ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ನಿಮ್ಮೆಲ್ಲರ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ನಮ್ಮ ತಂದೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ನಾನು ಕಂಡಂತೆ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಭೂಮಿ ಅಲ್ಲ, ಜಮೀನಲ್ಲ, ದುಡ್ಡಲ್ಲ, ಜನಗಳ ಪ್ರೀತಿ ಅಂತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ನನಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಅವರನ್ನ ನೋಡಿಕೊಂಡು ನಾನು ಬೆಳೆದಿರ್ತಕ್ಕಂಥ ಒಬ್ಬ ಹುಡುಗ ಅವ್ರ ಮನೆಯಲ್ಲಿ. ಹಾಗಾಗಿ ಅವರ ಒಂದು ಹೋರಾಟದ ಹಾದಿ, ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಛಲ, 91ನೇ ವಯಸ್ಸಿನಲ್ಲಿ ಇವತ್ತೇನು ದೇವೇಗೌಡರು ಸಾಹೇಬರು ವೀಲ್ ಚೇರ್ನಲ್ಲೇ ಹೋಗ್ತಾರೆ, ಸಹಜ. ಅವರ ವಯಸ್ಸಿನ ಒಂದು ಆರೋಗ್ಯದ ಒಂದು ದೃಷ್ಟಿಯಲ್ಲಿ ವೀಲ್ ಚೇರ್ನಲ್ಲಿ ತೆರಳಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ರಾಜ್ಯಸಭೆಯಲ್ಲಿ ನಿಂತು ನಮ್ಮ ಕಾವೇರಿಯ ವಿಚಾರವಾಗಿ ರೈತರ ಮಗ 3/4 ಗಂಟೆ 1 ಗಂಟೆಗಳ ಕಾಲ ಒಬ್ಬರೇ ನಿಂತ್ಕೊಂಡು ಏಕಾಂಗಿಯಾಗಿ ಇವತ್ತು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಬಹುತೇಕ ಸಾಕಷ್ಟು ಜನ ಸಂಸದರಿದ್ದಾರೆ, ಅವ್ರಿಗೆಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತಾರೆ. ನಮ್ಮ ರೈತಗಳು ಸಂಕಷ್ಟದಲ್ಲಿದ್ದಾರೆ, ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಹಕ್ಕನ್ನ ದಯಮಾಡಿ ನಮಗೆ ಒದಗಿಸ್ಕೊಡಿ ಅಂತಕ್ಕಂಥದ್ದು ಆ ಪುಣ್ಯಾತ್ಮ ಮುತ್ಸದ್ದಿ ರಾಜಕಾರಣಿ ರೈತರ ಮಗ ಇವತ್ತು ಕೈ ಜೋಡಿಸಿ ಮನವಿಯನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ, ನಾವೇನು ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿ ಮಾಧ್ಯಮದಲ್ಲೂ ಇವತ್ತೇನು ನೋಡಿದ್ದೇವೆ. ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ಕಾಳಜಿ, ಒಂದು ಬದ್ಧತೆ ಇವತ್ತು ನಮ್ಮಂತ ಯುವಕರುಗಳಿಗೆ ಸ್ಫೂರ್ತಿ. ಮುಂದಿನ ದಿನಗಳಲ್ಲಿ ಅವರು ಹಾಕಿರ್ತಕ್ಕಂಥ ಹೆಜ್ಜೆ ಗುರುತು ಇವತ್ತು ನಮ್ಮಂತ ಕಾರ್ಯಕರ್ತರು, ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಅಲ್ಲ ಇಲ್ಲಿ ಇರ್ತಕ್ಕಂಥವನು, ಯುವ ಕಾರ್ಯಕರ್ತ. ಸಾಕಷ್ಟು ಜನ ನನ್ನ ಅಣ್ಣ ತಮ್ಮಂದಿರುಗಳಿದ್ದಾರೆ. ಎಲ್ಲ ಪಕ್ಷವನ್ನ ಇವತ್ತು ಬಿಜೆಪಿ ಪಕ್ಷ ಕೂಡ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಅತ್ಯಂತ ವಿಶ್ವಾಸವಾಗಿ ತಗೊಂಡೋಗ್ತಕ್ಕಂಥ ಗುಣ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ.
ಮಾತಾಡ್ತಾ ಮಾತಾಡ್ತಾ ಹಿಂಗೆ ಸಮಯ ಹೆಚ್ಚಾಗೋಯ್ತು. ಮಂಜಣ್ಣವರು ನಗ್ತಾ ಇದ್ದಾರೆ. ಮಂಜಣ್ಣವರು ಬಹಳ ಒಳ್ಳೆಯ ವಾಗ್ಮಿ, ಅವರು ಮಾತನಾಡ್ತಾರೆ. ಅದಕ್ಕಿಂತ ಬಹಳ ಸ್ಫೂರ್ತಿದಾಯಕವಾದಂಥ ನುಡಿಗಳು ನಮ್ಮ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಮಾತನಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಅವರ ಮಾತುಗಳಿಗೆ ತಾವೆಲ್ಲರೂ ಕೂತು ಬಹಳ ತಾಳ್ಮೆಯಿಂದ ತಾವು ಈ ಸಮಯವನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಾ, ನಮ್ಮ ಮಂಡ್ಯ ನಾಯಕರುಗಳು 5:30 ಕಾಯ್ತಾ ಇದ್ದಾರೆ, ತಂದೆಯವ್ರ ಜೊತೆ ಇದ್ದಾರೆ. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕೊಡ್ತಕ್ಕಂಥ ಪ್ರೀತಿ, ನೀವೆಲ್ಲ ಬಂದು ಸೇರಲಿ, ನಾನು ಮಾತಾಡೇ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಸೊ ಹೀಗಾಗಿ ಇದೊಂದು ಪ್ರಜ್ಞಾವಂತ, ಅತಿ ಬುದ್ಧಿವಂತರು ಇರತಕ್ಕಂಥ ಕ್ಷೇತ್ರ. ಯಾಕೆಂದರೆ ಸುಮಾರು ಜನ ಇಲ್ಲಿ ಕೆಲಸ ಮಾಡತಕ್ಕಂಥವರು ಬೆಂಗಳೂರಿಂದ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದು ಮಾಡ್ತಾರೆ. ಹೀಗಾಗಿ ತುಂಬ ದೊಡ್ಡ ಒಂದು ಪ್ರಜ್ಞಾವಂತ ಮತದಾರರಿದ್ದೀರಿ, ಪ್ರಜ್ಞಾವಂತ ಜನರಿದ್ದೀರಿ. ಹಾಗಾಗಿ ತಮ್ಮ ನಿರ್ಧಾರ, ಈ ಕ್ಷೇತ್ರದ ನಿರ್ಧಾರ ವಿಶೇಷ ನಿರ್ಧಾರ ಅಂತ ನಾನು ಹೇಳ್ತೇನೆ. ಈಗಾಗಲೇ ಇವತ್ತು BJP ಮತ್ತು JDS ಮತ್ತು BJPಯ ಕಾರ್ಯಕರ್ತರ ಸಮನ್ವಯ ಸಭೆ, ಇದು ಇವಾಗ ಬಹಳ ಸಂತೋಷ ಆಗಿದೆ. ಇವತ್ತೇನಾಗಿದೆ, ಇವತ್ತು JDS ಮತ್ತು BJP ಕಾರ್ಯಕರ್ತರು ಎಲ್ಲ ಒಟ್ಟಾಗಿರೋದ್ರಿಂದ, ಒಗ್ಗಟ್ಟಾಗಿರೋದ್ರಿಂದ ಅವರ ಹೃದಯಗಳು ಒಂದಾಗಿದ್ದಾವೆ. ಇದು ಹೃದಯದ ಮಟ್ಟದಲ್ಲಿ ಮಿಲಿನ ಆಗಿದ್ದಾವೆ. ಹೀಗಾಗಿ ಈ ಚುನಾವಣಾ ಪ್ರಕ್ರಿಯೆಗೆ ಮತ್ತು ನನ್ನ ಗೆಲುವಿಗೆ ಒಂದು ದೊಡ್ಡ ಆಕ್ಸಿಜನ್ ಕೊಟ್ಟಂಗಾಗಿದೆ, ಒಂದು ಆನೆಯ ಬಲ ಬಂದಂತೆ ಆಗಿದೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಚುನಾವಣೆ, ಈ ಲೋಕಸಭಾ ಚುನಾವಣೆ 5 ವರ್ಷಕ್ಕೊಂದೇ ಸರಿ ಬರೋದು. ಅದಕ್ಕೋಸ್ಕರ ಹೂವು ಯಾವತ್ತೂ 2 ಬಾರಿ ಅರಳೋದಿಲ್ಲ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ, ತಮ್ಮೆಲ್ಲರ ಈ ಒಗ್ಗಟ್ಟಿನಿಂದ ಇವತ್ತು ಏಪ್ರಿಲ್ 26ನೇ ತಾರೀಕು ಈ ಹೂವು, ಈ ತಾವರೆ ಹೂವು, ನಾನು BJP ಪಕ್ಷದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದಾನೆ. ಇದರ ಚಿಹ್ನೆ ಕಮಲ ಆಗಿದೆ. ಈ ಕಮಲದ ಹೂವು ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೂತ್ ಒಳಗಡೆ ಹೋಗಬೇಕು ಮತ್ತು ಜೂನ್ 4ರಂದು ಹರಳಬೇಕು ಅಂತ ನನ್ನ ಭಾವನೆ. ಏಕೆಂದರೆ ನಾನು ವೈದ್ಯನಾಗಿ 35 ವರ್ಷ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿದ್ದೇನೆ. 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಏಕೆಂದರೆ ನನಗೆ ಒಂದು ಕನಸಿತ್ತು, ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ಕಿದರೆ ನಾನು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಮತ್ತು ಈ ಪ್ರಪಂಚಕ್ಕೆ ತೋರಿಸಬೇಕು, ಒಂದು ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ಬೆಳೆಸ್ಬೋದು, ನಿರ್ವಹಣೆ ಮಾಡ್ಬೋದು ಅನ್ನುವ ಛಲ ಇತ್ತು. ಅದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿ ನಾನು ಹೊರಬಂದಿದ್ದೇನೆ. ಯಾಕೆಂದರೆ ನೋಡ್ಬೋದು, ಇವತ್ತು ನಮ್ಮ ದೇಶದಲ್ಲಿ 2 ವರ್ಗ ಇದೆ, 2 ಜಾತಿ ನನಗೆ ಗೊತ್ತಿರೋದು. ಒಂದು ಕೆಲಸ ಮಾಡತಕ್ಕಂಥ ಜಾತಿ, ಇನ್ನೊಂದು ಕೆಲಸ ಮಾಡದೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇರೋವ್ರ ಜಾತಿ. ಯಾಕೆಂದರೆ ನಾನು ನೋಡಿದ್ದೀನಿ, ಈ ಗ್ರಾಮೀಣ ಭಾಗದಲ್ಲಿ ಲಾಸ್ಟ್ ಬಸ್ಸು ಫಸ್ಟ್ ಬಸ್ಸು ಅಂತ ಇರುತ್ತೆ. ಹಳ್ಳಿಗಳಿಂದ ಎಷ್ಟೋ ಜನ ನಮ್ಮೂರಲ್ಲಿ ನಾನು ನೋಡಿದ್ದೀನಿ, ಫಸ್ಟ್ ಬಸ್ಗೆ ಹೋಗ್ತಾರೆ, ಅವ್ರು ಬರೋದೇ ಲಾಸ್ಟ್ ಬಸ್ಸು ಊರಿಗೆ. ಇನ್ ಬಿಟ್ವೀನ್ ಏನೂ ಮಾಡೋದಿಲ್ಲ, ಆ ಕಡೆಯಿಂದ ಆ ಸರ್ಕಲಿಂದ ಈ ಸರ್ಕಲ್ಲು, ಈ ಸರ್ಕಲಿಂದ ಆ ಸರ್ಕಲ್ಲು. ಹಾಗಾಗಿ ಇನ್ನು 2ನೇದು ಇನ್ನೊಂದು ಬಡವರು ಮತ್ತು ಶ್ರೀಮಂತರು. ಇದು ಏನಕ್ಕೆ ಹೇಳ್ತೀನಿ ಅಂದರೆ, ಬಡವರಿಗೆ 5 ರೂಪಾಯಿಂದ 500 ರೂಪಾಯಿಗೂ ಬಹಳ ವ್ಯತ್ಯಾಸ ಇದೆ ಬಡವರಿಗೆ. ಅದೇ ಶ್ರೀಮಂತರಿಗೆ 5 ರೂಪಾಯಿ ಒಂದೇ, 5 ಲಕ್ಷನೂ ಒಂದೇ. ಇದನ್ನೆಲ್ಲ ನಾನು ವೈದ್ಯನಾಗಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನಾನು ಈ 18 ವರ್ಷ ನಿರ್ದೇಶನ ಇದ್ದಂಥ ಸಂದರ್ಭದಲ್ಲಿ ಸುಮಾರು 75 ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗಿದೆ.
ಅದರಲ್ಲಿ 8 ಲಕ್ಷ ಜನರಿಗೆ ಆಪರೇಷನ್ನ ನಾವು ಮಾಡಿದ್ದೇವೆ. ಆದರೆ ನಾವು ಎಷ್ಟು ಓದಿದ್ದೀವಿ, ಎಷ್ಟು ಪದಕಗಳನ್ನು ಗಳಿಸಿದ್ದೀವಿ, ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಕೌಶಲ್ಯತೆ, ನಮ್ಮ ಅನುಭವ ಎಷ್ಟು ಬಡ ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಮನೆಗಳಲ್ಲಿ ಬೆಳಕನ್ನು ಚೆಲ್ಲಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಇವತ್ತು ನೋಡ್ಬೋದು, ನಾನು ಇವತ್ತು 8 ಕ್ಷೇತ್ರಗಳಲ್ಲೂ ನಾನು ಇವಾಗ ಈ ಪ್ರಚಾರ ಮಾಡಿದ್ದೇನೆ. ಆ ಜನರ ಪ್ರೀತಿ, ನಿಮ್ಮಗಳ ಪ್ರೀತಿ, ನಿಮ್ಮಗಳ ಅಭಿಮಾನ, ಇದಕ್ಕೆ ಬೆಲೆ ಕಟ್ಟಲಾಗದ ಸಂಪತ್ತು ಅಂತ ನಾನು ಹೇಳ್ತೀನಿ. ಇದು ಬೆಲೆ ಕಟ್ಟಲಾಗದ ಸಂಪತ್ತು. ಈಗ ನೋಡಿ, ಈಗ ಇಷ್ಟೊತ್ತಾಗಿದೆ, ನೀವೆಲ್ಲ ಊರುಗಳಿಗೆ ಹೋಗಬೇಕು, ಆದರೂ ಕೂಡ ಏಕಚಿತ್ತ ಮನಸ್ಸಿನಿಂದ, ಸಮಚಿತ್ತ ಮನಸ್ಸಿನಿಂದ ತಾವೆಲ್ಲ ಕೂತಿದ್ದೀರಿ. ಇದು ನಿಜವಾಗ್ಲೂ ಒಬ್ಬರು ಈ ಉಡುಗೊರೆ ಇದೆಯಲ್ಲ, ಈ ಉಡುಗೊರೆಗೆ ಯಾವುದೇ ಒಂದು ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ತಮ್ಮೆಲ್ಲರಿಗೂ ನಾನು ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಹೇಳ್ತೇನೆ. ನಂತರ ಇದು ಹೇಗಾಯಿತು? ಇವತ್ತು ಇಡೀ ಭಾರತ ದೇಶದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಮಟ್ಟಕ್ಕೆ ಬೆಳೆದಂಥ ಇನ್ನು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇದು ಕೂಡ ಹಾಗೆ ಇತ್ತು ಪ್ರಾರಂಭದಲ್ಲಿ. ನಾನು ತೆಗೆದುಕೊಳ್ಳೋದಕ್ಕೆ ಮೊದಲು ಎಷ್ಟೋ ಸಾರಿ ನಾನು ನಿರ್ದೇಶಕನಾಗಿ ಅಲ್ಲಿ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಕಪ್ಸ್ ಬಿದ್ದಿರೋದು, ಗಲೀಜು ಬಿದ್ದಿರೋದು ನಾನು ಎತ್ತಿದ್ದೀನಿ, ನಾನೇ ಕೈಯಲ್ಲಿ ಎತ್ತಿದ್ದೀನಿ. ಯಾಕೆಂದರೆ ನಾವು ಕೆಲಸ ಮಾಡೋದಕ್ಕೆ ನಮ್ಮ ಪ್ರತಿಷ್ಠೆ ಇರಬಾರ್ದು. ನಮ್ಮಲ್ಲೇನಾಗಿದೆ, ಕೆಲಸ ಮಾಡದೇ ಇರೋದೇ ಒಂದು ಪ್ರತಿಷ್ಠೆ ಆಗಿದೆ. ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಆ ಕಡೆಯವನು ಈ ಕಡೆಯವನು, ನೀವು ಆ ಕಡೆನೂ ಈ ಕಡೆನೂ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂದರೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಅವ್ರಿಗೆ ಗೌರವ ತರಬೇಕು. ಆ ರೀತಿ ಸಂಸ್ಕಾರ ಬರಬೇಕಾಗುತ್ತೆ. ಸೊ ಹೀಗಾಗಿ ಈ ನಾನು 3 ಘೋಷವಾಕ್ಯಗಳ ಅಡಿ ನಾನು ಕೆಲಸ ಮಾಡಿದ್ದೇನೆ. ಒಂದು, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಎರಡನೇದು, ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಕಡತಕ್ಕಿಂತ ಪ್ರಾಣಗಳು ಮುಖ್ಯ. ಮೂರನೇದು, ಮಾನವೀಯತೆಗೆ ಮೊದಲ ಆದ್ಯತೆ. ಅಂದರೆ ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಮಾತ್ರ ಕೆಲಸ ಮಾಡಿಲ್ಲ, ನಿರ್ದೇಶಕನಾಗಿ ಮಾತ್ರ ಕೆಲಸ ಮಾಡಿಲ್ಲ, ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಎಷ್ಟೋ ಸರಿ ಹೊಸ ಶಾಖೆಗಳನ್ನು ತೆರೆದಂಥ ಸಂದರ್ಭದಲ್ಲಿ ಅವರೇ ಹೇಳಿದ್ದಾರೆ, ಮಂಜುನಾಥ್ ಅವರೇ, ನಮಗೆ ಇಂಜಿನಿಯರ್ಸ್ಗಳೇ ನಮಗೆ ಗೊತ್ತಾಗದೇ ಇರೋದನ್ನು ನೀವು ಹೇಳ್ತಾ ಇದ್ದೀರಾ, ಎಲ್ಲಿ ಇದು ಬರಬೇಕು, ಎಲ್ಲಿ ಎಷ್ಟು ಎತ್ತರಕ್ಕಿರಬೇಕು, ಅದು ಎಷ್ಟು ಅಗಲ ಇರಬೇಕು, ನಮಗಿಂತ ನಿಮಗೆ ಚೆನ್ನಾಗಿದೆ ಅಂತ. ನಾನು ಮೈಸೂರಲ್ಲಿ ಜಯದೇವ ಆಸ್ಪತ್ರೆ ಕಟ್ಟಬೇಕಾದ್ರೆ 65 ಬಾರಿ ಹೋಗಿದ್ದೇನೆ. ನಾನು 65 ಬಾರಿ ಹೋಗಿದ್ದೇನೆ. ಇವತ್ತು ಆ ಆಸ್ಪತ್ರೆಯಲ್ಲಿ ನೀವು ನಡೆಕೊಂಡು ಹೋಗ್ತಾ ಇದ್ರೆ ನಿಮ್ಮ ಮುಖ ಕಾಣುತ್ತೆ, ನಿಮ್ಮ ಮುಖ ಕಾಣುತ್ತೆ, ಅಂಥ ವರ್ಲ್ಡ್ ಕ್ಲಾಸ್ ಗ್ರಾನೈಟ್. ಅದಕ್ಕೋಸ್ಕರ ನಾವು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಿರೀಕ್ಷೆ ಇಲ್ಲದೆ, ಅಪೇಕ್ಷೆ ಇಲ್ಲದೆ ನಮ್ಮ ಜವಾಬ್ದಾರಿ ಕೆಲಸವನ್ನು ಮಾಡೋದು. ನಿಜವಾದ ಸಮಾಜ ಸೇವೆ ಯಾವುದು, ನಿಜವಾದ ಸೇವೆ ಯಾವುದು? ನಾವು ಬೇರೆಯವರಿಗೆ ಕೆಲಸ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ, ಈಗ ಬಹುಶಃ ಯಾವುದೋ ಒಂದು ಊರು ಅನ್ನಿ, ಆ ಊರಲ್ಲಿ ನಮಗೆ ಮತ ಬಂದಿರಲ್ಲ, ನಾವು ಅಧಿಕಾರಕ್ಕೆ ಬರ್ತೇವೆ, ಆ ಊರಿಗೂ ಕೂಡ ಸಹಾಯ ಮಾಡಬೇಕು. ಅದು ಸಮಾಜ ಸೇವೆ. ಆ ಊರಿಗೂ ಕೂಡ ಸಮಾಜ ಇಲ್ಲ, ನಮಗೆ ಅವ್ರು ಓಟ್ ಹಾಕಿಲ್ಲ, ಅವ್ರನ್ನ ಅಲ್ಲಿಗೆ ಬಸ್ ಬಿಡೋದು ಬೇಡ. ಎಷ್ಟೋ ಕಡೆ ಹಳ್ಳಿಲಿ ನೋಡಿದ್ದೀನಿ ನಾನು, ಕರೆಕ್ಟಾಗಿ 1 ಊರ ಹತ್ರಕ್ಕೆ ಆ ಟಾರ್ ರೋಡ್ ಅಲ್ಲೇ ನಿಂತುಬಿಟ್ಟಿರುತ್ತೆ. ಇದ್ಯಾಕೆ ಇಲ್ಲಿ ಮುಂದಕ್ಕೆ ಹೋಗಿಲ್ಲ ಅಂದರೆ, ಇಲ್ಲ ಸರ್ ಅವ್ರು ಓಟ್ ಹಾಕಿಲ್ಲ. ಆದರೆ ಯಾವಾಗಲೂ ಆ ರೀತಿ ಭೇದ ಭಾವ ಮಾಡಬಾರ್ದು. ಒಬ್ಬ ಜನಪ್ರತಿನಿಧಿ ಆದರೆ ಅಲ್ಲಿ ಎಲ್ಲ ಆ ಕ್ಷೇತ್ರದ ಎಲ್ಲ ಜನರಿಗೂ ಕೂಡ ಜನಪ್ರತಿನಿಧಿ ಆಗಬೇಕು. ಅದಕ್ಕೆ ಜನಪ್ರತಿನಿಧಿ ಅನ್ನೋದು. ಕೇವಲ ಓಟ್ ಹಾಕ್ತರಿಗೆ ಮಾತ್ರ ಜನಪ್ರತಿನಿಧಿ ಆಗಬಾರ್ದು. ನಂತರ ಯಾವ ರೀತಿ ಹಲವಾರು ಉದಾಹರಣೆಗಳನ್ನು ನಾನು ಹೇಳಬಲ್ಲೆ. ಇವತ್ತು ಮಾಗಡಿಯಿಂದನೇ ನೆನ್ನೆ ಯಾರೋ ಫೋನ್ ಮಾಡಿದರು, ಯಾರೋ ಮುಸ್ಲಿಂ ಸ್ನೇಹಿತರು. ಸರ್, ನಾನು ಬಂದಿದ್ದೆ, ಸುಮಾರು 4 ಲಕ್ಷ ಆಗುತ್ತೆ ಅಂತ ಇನ್ನೊಂದು ಆಸ್ಪತ್ರೆಯಲ್ಲಿ ಹೇಳಿದರು, ನೀವು ಮರ್ತಿದ್ದೀರ ಅನಿಸುತ್ತೆ, ನಾನು ನಿಮ್ಮ ಹತ್ರ ಬಂದೆ, ನನ್ನ BPL ಕಾರ್ಡ್ ಕಳೆದೋಗಿತ್ತು. BPL ಕಾರ್ಡ್ ಇಲ್ಲಾಂದರೆ ನಾವು ಉಚಿತವಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಬರಲ್ಲ. ಆದರೆ ನಿಜವಾದ ಕಡುಬಡವರೇ ಆಗಿದ್ದರು. ಅವರೇನೋ ಸೈಕಲ್ ಶಾಪಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರಂತೆ. ಸೊ ಆವಾಗ ನನ್ನ ಹತ್ರ ಬಂದು ಹೇಳಿದಾಗ, ನೀವು ನನಗೆ 10,000 ರೂಪಾಯಿ ಕಟ್ಟಿಸ್ಕೊಂಡಿದ್ರು, ನಂತರ 3 ಲಕ್ಷದ ಚಿಕಿತ್ಸೆ ನೀವು ಉಚಿತವಾಗಿ ಮಾಡಿಕೊಟ್ರಿ. ನಂತರ ನನಗೆ ಕೇಳಿದ್ರಿ ನೀವು,
ಈ ಔಷಧಿ ತಗೊಳ್ಳೋದಕ್ಕೆ ಏನಾದರೂ ದುಡ್ಡು ಇದೆಯಪ್ಪ ಅಂತ ಕೇಳಿದ್ರು. ಇಲ್ಲ ಸರ್, ನನ್ನ ಹತ್ರ ಊರಿಗೆ ಹೋಗೋಕ್ಕೆ 500 ರೂಪಾಯಿ ಅಷ್ಟೇ ಇದೆ ಅಂತ ಹೇಳಿದ್ರಂತೆ. ನಂತರ ನಾನೇನು ಮಾಡಿದ್ನಂತೆ, 10,000 ಕಟ್ಟಿದ್ರಲ್ಲಿ ಇಲ್ಲ, ನೀನು 5,000 ವಾಪಸ್ ಕೊಡಿಸ್ತೀನಿ, ನೀನು ಅದರಲ್ಲಿ ಮೆಡಿಸಿನ್ ತಗೊಳ್ಳಿ ಅಂತ ಹೇಳಿದ್ನಂತೆ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದರು, ನಮ್ಮ ಸುತ್ತಮುತ್ತ ಸುಮಾರು 58 ಮತದಾರರಿದ್ದಾರೆ, ಅದೆಲ್ಲ ನಿಮ್ಗೆ ಹಾಕಿಸ್ತೀನಿ ಸರ್ ಹಾಗೆ ಹೀಗೆ ಅಂತ. ಈ ರೀತಿ ಯಾವಾಗಲೂ ಅಷ್ಟೇ ಯಾವುದೇ ನಿರೀಕ್ಷೆ ಮತ್ತು ಅಪೇಕ್ಷೆ ಇಲ್ಲದ ಮಾಡಿದಂಥ ಕೆಲಸಗಳೇ ನಿಜವಾದ ಕೆಲಸ. ಈಗ ನೋಡಿ, ಮನೆ ಕಟ್ಟಬೇಕಾದ್ರೆ ಏನು? ಹಣ ಬೇಕು. ಮನಸ್ಸು ಕಟ್ಟಬೇಕಾದ್ರೆ ಏನು ಬೇಕು? ಗುಣ ಬೇಕು. ಅದೇ ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ವಾಸ ಮಾಡ್ಬೋದು, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಕೇವಲ ಯೋಗ್ಯರು ಮಾತ್ರ ವಾಸ ಮಾಡಬೇಕು. ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯತೆ ಇರುವವರು ಮಾತ್ರ ವಾಸ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇನ್ನೊಂದು ಹೇಳ್ತೇನೆ ನಾನು, ಒಂದು ಸರಿ ಅಂದರೆ ನನಗೆ ಈ ಯಾವಾಗಲೂ ಅಷ್ಟೇ ಆಸ್ಪತ್ರೆಯಲ್ಲಿ ನನಗೆ ತುಂಬ ಹತ್ತಿರದ ಜನರು, ಹತ್ತಿರದ ರೋಗಿಗಳು ಯಾರಪ್ಪ ಇದ್ದರು ಅಂದರೆ ರೈತರ ಬಗ್ಗೆ ನನಗೆ ಮೊದಲಿಂದ ವಿಶೇಷವಾದಂಥ ಪ್ರೀತಿ. ರೈತರು, ಕೂಲಿ ಕಾರ್ಮಿಕರು, ಬಡವರು. ನಾನು ಈ ದೀರ್ಘಾವಧಿ ಕೆಲಸ, ಇದು ಆಸ್ಪತ್ರೆಯಲ್ಲಿ ದೀರ್ಘಾವಧಿ ನನ್ನ ಅವಧಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇದಕ್ಕೆ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಇಲ್ಲ. ಒಂದೇ ಒಂದು ಜಾತಿ ಅಂದರೆ ಅದು ಮಾನವೀಯತೆ ಜಾತಿ, ಮನುಷ್ಯನ ಜಾತಿ ಅಷ್ಟೇ. ಸೊ ಹೀಗಾಗಿ ಆ ರೀತಿಯೇ ನಾವು ಕೆಲಸ ಮಾಡಬೇಕು. ಅಂದರೆ ಇವಾಗ ಈ ಟೀಕೆಗಳು, ನಾನು ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಲಿಕ್ಕಂತೂ ಅಲ್ಲ. ಏನಾದರೂ ಅವಕಾಶ ಸಿಕ್ಕಿದರೆ, ಯಾವುದಾದ್ರೂ ಒಂದು ಹೊಸ ಆಲೋಚನೆ, ಹೊಸ ಚಿಂತನೆ ಈ ರಾಷ್ಟ್ರ ಮಟ್ಟದಲ್ಲಿ ನಾವು ಯಾವುದೇ ಕ್ಷೇತ್ರ ಆಗ್ಬೋದು, ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ಅದರಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯವ? ಅಥವಾ ಅಂದರೆ ಯಾವುದು ಶ್ರೀಮಂತರು ಯಾರು? ಹಣ ಇರೋರು ಶ್ರೀಮಂತರ ಅಥವಾ ಆಸ್ತಿ ಇರೋರು ಶ್ರೀಮಂತರ? ನನ್ನ ಅರ್ಥದಲ್ಲಿ ಬಡವರ ಕಣ್ಣೀರನ್ನು ಒರೆಸುವಂಥ ಮನೋಭಾವ ಇರುವವರು ಶ್ರೀಮಂತರು. ಇದು ಬಹಳ ಮುಖ್ಯವಾಗಿದೆ. ಯಾವಾಗ ಸರ್ಕಾರ ಅಂತ ಹೇಳ್ತೀವಿ ನಾವು, ಒಂದು ಸರ್ಕಾರ ಅಸ್ತಿತ್ವದಲ್ಲಿದೆ ಅಂತ ನಾವು ಯಾವಾಗ ಹೇಳ್ತೀವಿ? ಇವಾಗ ನೀವು ತಾಲೂಕು ಆಫೀಸ್ಗೆ ಹೋಗ್ತೀರಾ, ಅಥವಾ ಒಂದು ಯಾವುದೋ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆಗೆ ಹೋಗ್ತೀರಾ, ಅಥವಾ ಇನ್ನೊಂದು ಆಸ್ಪತ್ರೆಗೆ ಹೋಗ್ತೀರಾ. ಯಾವಾಗ ಸರ್ಕಾರ ಅಸ್ತಿತ್ವದಲ್ಲಿದೆ ಅಂದರೆ ಆಗಬೇಕಾದಂಥ ಕೆಲಸಗಳು ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ ಶಿಫಾರಸ್ಸಿಲ್ಲದೆ ನಿಮ್ಮ ಕೆಲಸಗಳು ತಾನಾಗಿಯೇ ಆದರೆ ಸರ್ಕಾರ ಅಸ್ತಿತ್ವದಲ್ಲಿದೆ ಅಂತ. ಆ ರೀತಿ ಇರಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ದೇಶದಲ್ಲಿ ಈ ಕಡತಗಳ ಬಗ್ಗೆ ಬಹಳ ಮಹತ್ವ ಕೊಡ್ತಾರೆ. ನಮ್ಮಲ್ಲಿ ಕಡತ ಆ ಕಡೆಯಿಂದ ಈ ಕಡೆ ಓಡಾಡಿಸೋದು, ಈ ಕಡೆಯಿಂದ ಆ ಕಡೆ ಓಡಾಡಿಸೋದು, ಈ ಕಡೆಯಿಂದ ಓಡಾಡಿಸೋದು, ಗಣಕೀಕರಣ ಅಂತೀವಿ ನಾವು ಇವತ್ತು ಎಲ್ಲ. ಈಗ ತಾಲೂಕು ಆಫೀಸಲ್ಲಿ ನೀವು ಏನೋ ಪಾಣಿ ಬೇಕು, ಅಥವಾ ಗ್ರಾಮ ಪಂಚಾಯತಿ ಸದಸ್ಯನಿಂದ ಏನೋ ಬೇಕಾಗುತ್ತೆ ನಿಮಗೆ, ಪೋಡಿ ಏನೋ ಹೇಳ್ತಾರೆ, ಅದು ಇಲ್ಲ ಕಂಪ್ಯೂಟರೈಸ್ ಮಾಡಿದ್ದೀವಿ ಅಂತ. ಆ ಕಂಪ್ಯೂಟರೈಸ್ ಮಾಡಿದ್ದೀರಿ ಸರಿ, ಅದನ್ನು ಆನ್ ಮಾಡೋರು ಯಾರು? ಮನುಷ್ಯರೇ. ಆನ್ ಮಾಡಿ ಅದರಿಂದ ತೆಗೆದುಕೊಡೋರು ಯಾರು? ಮನುಷ್ಯರೇ. ಅವನು ಸರಿಯಾಗಿರಬೇಕು. ಅಲ್ಲದೇ ಇದ್ದರೆ ಅವರು ಅದಕ್ಕೋಸ್ಕರ ಸೊ ನಾವು ಯಾವಾಗಲೂ ಅಷ್ಟೇ ನಮ್ಮ ಮಾತುಗಳು ಸಾಧನೆ ಆಗಬಾರ್ದು, ಸಾಧನೆಗಳು ಮಾತಾಗಬೇಕಾಗುತ್ತೆ. ಆವಾಗ ಅದಕ್ಕೆ ಒಂದು ಅರ್ಥ ಬರುತ್ತದೆ. ಸೊ ಉದಾಹರಣೆಗೆ ನಾವು ಸಕಾರಾತ್ಮಕ ಭಾವನೆ ಉಳ್ಳವರಾಗಬೇಕು. ಯಾವುದಾದ್ರೂ ಇವೆಲ್ಲ ದೇವ್ರು ಕೊಟ್ಟ ಅವಕಾಶ. ಸೊ ಅವರವರ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಬೇಕು. ಏನಾದರೂ ಜನರಿಗೆ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದ್ದು ಅದು ಮಾಡದೇ ಇದ್ದರೆ ನಾನೇ ಪಶ್ಚಾತ್ತಾಪ ಪಡಬೇಕು. ಅಯ್ಯೋ ನನಗೆ ನನ್ನ ಸಹಿಗೆ ಬೆಲೆ ಇದೆ ಅಂದರೆ, ಅದಕ್ಕೆ ನಾವು ಅಧಿಕಾರ ಇದ್ದಾಗ ಸಹಿಗೆ ಬೆಲೆ ಇರುತ್ತೆ, ಹಾಕ್ಬಿಡ್ಬೇಕು. ಆಮೇಲೆ ಹೋದ್ಮೇಲೆ ಅದಕ್ಕೆ ಬೆಲೆ ಇರಲ್ಲ. ಸೊ ಆವಾಗ ಜನ ನೆನ್ಕೊತಾರೆ. ನೀವು ಯಾವಾಗಲೂ ಅಷ್ಟೇ, ಒಬ್ಬ ವ್ಯಕ್ತಿ ನಿವೃತ್ತಿ ಆದಮೇಲೆ ಅವನಿಗೆ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆ ಅಂದರೆ, ನಿವೃತ್ತಿ ಆದಮೇಲೆ ಸಮಾಜದಲ್ಲಿ ಅವನಿಗೆ ಗೌರವ ಸಿಗ್ತಾ ಇದೆ, ಸನ್ಮಾನ ಆಗ್ತಾ ಇದೆ ಅಂದರೆ ಅವನ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ ಅರ್ಥ ಅಷ್ಟೇ. ಈಗ ನೋಡ್ಬೋದು, ಕೆಲವರು ಕೇಳಿ ನೀವು ಒಂದು 4-5 ನಿಮ್ಮ ಅವಧಿಯಲ್ಲಿ ಒಂದು 4-5 ಒಳ್ಳೆಯ ಕೆಲಸ ಮಾಡಿರೋದು ಹೇಳಿ ಅಂದರೆ ಕೆಲವರು ತಲೆ ಕೆರ್ಕೊಂಡಿರ್ತಾರೆ, ಅಂದರೆ ಮಾಡಿಲ್ಲ. ಸೊ ಅದರಿಂದ ಆ ಅವಧಿಯಲ್ಲಿ ಇದು ಎಲ್ಲ ವೃತ್ತಿಗೂ ಅನುವಾಗುತ್ತೆ.
ಇವೆಲ್ಲ ನಾವು ಪ್ರಮಾಣ ವಚನವನ್ನು ಸ್ವೀಕರಿಸ್ತೀವಿ. ವೈದ್ಯರು ಸ್ವೀಕರಿಸ್ತಾರೆ, ಬೇರೆ ಬೇರೆ ವೃತ್ತಿಯರು ಸ್ವೀಕರಿಸ್ತಾರೆ, ನರ್ಸ್ಗಳು ಸ್ವೀಕರಿಸ್ತಾರೆ, ಜನಪ್ರತಿನಿಧಿಗಳು ಸ್ವೀಕರಿಸ್ತಾರೆ. ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಏನು ಪ್ರಮಾಣ ವಚನ ಓದ್ತೇವೆ ಆ ಒಂದೊಂದು ಪದಗಳನ್ನು, ಒಂದೊಂದು ಸಾಲುಗಳನ್ನು ನಾವು ಅನುಕರಣೆ ಮಾಡಿದರೆ ಅದೇ ನಿಜವಾದ ನಾವು ದೇಶಕ್ಕೆ ಮಾಡತಕ್ಕಂಥ ಒಂದು ಸೇವೆ ಮತ್ತು ಸಾಧನೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರಮಾಣ ವಚನದಲ್ಲಿ ಅದೆಲ್ಲ ಇರುತ್ತೆ, ಏನೇನೋ ಮಾಡಬಾರ್ದು ಎಲ್ಲ ಒಂದೇ ಥರ ನೋಡಬೇಕು. ಬಟ್ ಅದು ವಿರುದ್ಧವಾಗಿ ಮಾಡಿ ಪ್ರಮಾಣ ವಚನ ಹಂಗಾದ್ರೆ ಬೇರೆ ಥರ ತಗೋಬೋದಲ್ಲ. ಸೊ ಅದರಿಂದ ಪ್ರಮಾಣ ವಚನವನ್ನು ಅದು ಬಹಳ ಒಂದು ಪವಿತ್ರವಾದಂಥ ಇದು. ಹಾಗೆಯೇ ಈ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಆಸ್ಪತ್ರೆಗಳಲ್ಲಿ ಕೋವಿಡ್ ಮೊದಲನೇ ವೇವಲ್ಲಿ ಎಷ್ಟು ಜನ ಸತ್ತರು. ನಾನು ಜಯದೇವ ಆಸ್ಪತ್ರೆಯಲ್ಲಿ ನಮ್ಮ ಸಿಬ್ಬಂದಿಯವರದರಿಗೆ ಸುಮಾರು 600-700 ಜನ ಡಾಕ್ಟ್ರುಗಳು ಪ್ಲಸ್ ಎಲ್ಲ ಸಿಬ್ಬಂದಿಯವರಿಗೆ ಆಗಿತ್ತು. ಅವರೆಲ್ಲರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟು ದೇವರದಿಂದ ಒಬ್ಬರದ್ದು ಸಾವು ಆಗಲಿಲ್ಲ, ಒಂದು ಸಾವು ಕೂಡ ಆಗಲಿಲ್ಲ. ಅದು ನಂತರ ಈ ಹೃದಯದ ಕಾಯಿಲೆ ಇದ್ದು ಕೋವಿಡ್ ಆದವ್ರಿಗೆ ಹಲವಾರು ಸಾವುಗಳಾದವು. ಅಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯಿಂದನೇ ಉಚಿತವಾಗಿ ಆ್ಯಂಬುಲೆನ್ಸ್ ಮಾಡಿ ಕಳಿಸಿದ್ದೇವೆ. ಬೀದರ್ ಆಗ್ಬೋದು, ರಾಯಚೂರು ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಅಥವಾ ಶಿವಮೊಗ್ಗ ಆಗ್ಬೋದು, ಹಾಸನ ಆಗ್ಬೋದು. ನಂತರ ನಿರಂತರವಾಗಿ ಬಹುಶಃ ನಾನು ಹೆಚ್ಚು ಪರಿಚಿತ ಆಗಿದ್ದು ನಮ್ಮ ರಾಜ್ಯಕ್ಕೆ ಕೋವಿಡ್ ಟೈಮಲ್ಲಿ ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ, ಏಕೆಂದರೆ ನಿರಂತರವಾಗಿ ಟಿ ವಿ ಮೂಲಕ ನಾವು ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನೇ ಕೊಟ್ಟಿದ್ದೇವೆ. ಯಾವ ರೀತಿ ಇರಬೇಕು, ಯಾವ ರೀತಿ ಕೆಮ್ಮಬೇಕು, ಯಾವ ಔಷಧಿಗಳನ್ನು ತಗೋಬೇಕು, ಮತ್ತು ಕೆಲವು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿದ್ದೇವೆ. ಸೊ ಹಾಗಾಗಿ ಇವತ್ತು ಈ ಕೋವಿಡ್ದು ಕೂಡ ಅಷ್ಟೇ, ವ್ಯಾಕ್ಸಿನ್ನು ಲಸಿಕೆ ತಗೊಳ್ಳೋದಕ್ಕೆ ಇಂದು ಮುಂದೆ ನೋಡ್ತಾ ಇದ್ರು. ನಾವೇ ತಗೊಂಡ್ವಿ. ಇವನ್ ನಮ್ಮ ಸ್ನೇಹಿತರೇ ಅಷ್ಟೇ, ಡಾಕ್ಟರ್ ಮಂಜುನಾಥ್ ನೀವು ತೊಗೊಂಡ್ರೆ ನಾನು ತಗೋತೀನಿ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ನಮ್ಮ ಜನ ಹೆಂಗಿದೆ ಅಂದರೆ, ನಾನು ನೋಡಿದ್ದೀನಿ, ಏನಾದ್ರು ತೊಂದರೆ ಆದರೆ ನಿಮಗೂ ಆಗಬೇಕು ನಮಗೂ ಆಗಬೇಕು ಅಂತ. ಆ ಮನೋಭಾವ ಸರಿ ಇಲ್ಲ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಾವು ಬಸ್ಸಲ್ಲಿ ನಮ್ಮ ಚನ್ನರಾಯಪಟ್ಟಣದಿಂದ ನಮ್ಮ ಊರಿಗೆ ಬಸ್ಸು ಅದು ಮುಂದಕ್ಕೆ ಹೋಗಬೇಕು. ಎಂಥ ಮನೋಭಾವ ನಮ್ಮ ಜನರಿಗಿದೆ ಅಂದರೆ, ಒಂದು ಸರಿ ನಮ್ಮೂರ ಹತ್ರ ಬಂತು, ಬಸ್ ಪಂಕ್ಚರ್ ಆಯಿತು, ಗೌರ್ಮೆಂಟ್ ಬಸ್. ಅಲ್ಲಿದ್ದವ್ರು ನಮ್ಮೂರವ್ರು ಏನನ್ಬೇಕು, ಅಪ್ಪ ನಮ್ಮೂರ ಹತ್ರ ಬಂದು ಪಂಕ್ಚರ್ ಆಯ್ತು, ಇನ್ನು ಮುಂದೆ ಏನಾದ್ರು ಹಾಳಾಗೋದು. ಸೊ ಆ ಮನೋಭಾವ ಇರಬಾರ್ದು ಆ್ಯಕ್ಚುಲಿ. ಪಾಪ ಅಯ್ಯೋ ಅವ್ರಿಗೂ ತೊಂದರೆ ಆಯ್ತಲ್ಲ, ಆ ಮನೋಭಾವ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ 2021ನೇ ಇಸ್ವಿನಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ 200 ಕೋಟಿ ಲಸಿಕೆಯನ್ನು, ಕೋವಿಡ್ ಲಸಿಕೆಯನ್ನು ಕೊಡಲಾಯಿತು. ಎಲ್ಲ 18 ವರ್ಷದ ಮೇಲ್ಪಟ್ಟವರಿಗೆ. ಆ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಬಹುಶಃ ಸುಮಾರು ಜನ ಇಲ್ಲಿ ಮುಂದೆ ಇರೋರಲ್ಲಿ ಎಷ್ಟು ಜನ ಇರ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ಕೂತಿರೋರಲ್ಲಿ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ. ಅದೊಂದು ಐತಿಹಾಸಿಕ. ಯಾಕೆಂದರೆ ಚೀನಾ ದೇಶ, ಜಪಾನ್ ದೇಶ, ಅಮೇರಿಕಾ, ಇಂಗ್ಲೆಂಡಲ್ಲಿ ಕೂಡ ಈ ಮಟ್ಟಕ್ಕೆ ಕೋವಿಡ್ ನಿರ್ವಹಣೆ ಆಗಲಿಲ್ಲ. ಯಾಕೆಂದರೆ ಚೈನಾದಲ್ಲೇ ಈ ಕೋವಿಡ್-19 ವೈರಸ್ ಹುಟ್ಟಿದ್ದು, ಅಲ್ಲೂ ಕೂಡ ನಿರ್ವಹಣೆ ಆಗಲಿಲ್ಲ. ಅಮೇರಿಕಾದಲ್ಲೂ ಸರಿಯಾಗಿ ಆಗಲಿಲ್ಲ. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಏನಿದೆ, WHO, ಅವ್ರು ಹೇಳ್ತಾರೆ ಭಾರತ ದೇಶದಲ್ಲಿ ಕೋವಿಡ್ ನಿರ್ವಹಣೆ ಅದ್ಭುತವಾಗಾಯಿತು. ಇದರ ನೇತೃತ್ವವನ್ನು ವಹಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಪ್ರಧಾನಮಂತ್ರಿ ಮೋದಿಯವರಿಗೂ ಮತ್ತು ಸನ್ಮಾನ್ಯ ದೇವೇಗೌಡರಿಗೂ ಹಲವಾರು ಹೋಲಿಕೆಗಳನ್ನು ಮಾಡ್ಬೋದು. 1996ನೇ ಇಸ್ವಿ, 96ನೇ ಇಸ್ವಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಅವರು ಕಾಶ್ಮೀರಕ್ಕೆ ಹೋಗಬೇಕು ಅಂತ, ಎರಡು ಹೋಲಿಕೆ. ಆದರೆ ಬ್ರಿಗೇಡಿಯರು, ಆರ್ಮಿ ಚೀಫ್ ಏನು ಹೇಳಿದರು, ಇಲ್ಲ ಅಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಬಾರ್ಡ್ರಲ್ಲಿ ರ್ಯಾಕೆಟ್ ಹೊಡಿತಾ ಇದ್ದಾರೆ, ಗನ್ ಫೈರ್ ಆಗ್ತಾ ಇದೆ, ನಿಮ್ಮ ಪ್ರಾಣಕ್ಕೆ ತೊಂದರೆ ಇದೆ ಅಂತ. ದೇವೇಗೌಡರು ಸುಮ್ಮನಾದರು. ಇನ್ನು 15 ದಿವಸ ಆದಮೇಲೆ ತಿರ್ಗಾ ಹೇಳಿದರು, ನಾನು ಹೋಗಬೇಕು, ಕಾಶ್ಮೀರ ನೋಡಬೇಕು, ಅಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು. ತಿರ್ಗಾ ಅದೇ, ಇಲ್ಲ ಸರ್ ಅದು ಕಡಿಮೆನೇ ಆಗಿಲ್ಲ, ಬಾಂಬೆಲ್ಲ ಆಗ್ತಾ ಇದ್ದಾರೆ ಬಾರ್ಡ್ರಲ್ಲಿ, ನೀವು ಹೋಗೋಕ್ಕಾಗಲ್ಲ. 3ನೇ ಸರಿ ಇನ್ನು ತಿರ್ಗಾ 15 ದಿವಸ ಆದಮೇಲೆ, ಇಲ್ಲಪ್ಪ ನಾನು ಹೋಗಲೇಬೇಕು ಈ ಸರಿ ನಾನು. ಯಾಕೆಂದರೆ ಅವರ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಬೇಕು. ಪ್ರೈಮ್ ಮಿನಿಸ್ಟ್ರುಗಳು ಅಂಥ ಸ್ಥಳಕ್ಕೆ ಹೋಗಬೇಕಾದ್ರೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಬೇಕು. ಆ ಬ್ರಿಗೇಡಿಯರ್ ಏನು ಹೇಳ್ತಾರೆ, ಆನರಬಲ್ ಪ್ರೈಮ್ ಮಿನಿಸ್ಟರ್, ಇಲ್ಲ
ಈಗೇನಾದರೂ ನಿಮ್ಮನ್ನು ಕರ್ಕೊಂಡೋಗಿ ನಾನು ನಿಮ್ಮ ಪ್ರಾಣಕ್ಕೆ ಅಪಾಯ ಆದರೆ ನನ್ನ ಶಿರಶ್ಛೇದನ ಆಗುತ್ತೆ. ಅದಕ್ಕೆ ದೇವೇಗೌಡರು ಏನು ಹೇಳ್ತಾರೆ, ನೋಡಪ್ಪ ನೀನು ನನ್ನ ಜೊತೆ ಬಾ, ಹೋದರೆ ಇಬ್ಬರು ಹೋಗೋಣ, ಬಟ್ ನಾನು ಹೋಗಲೇಬೇಕು. ಸೊ ಬಹುಶಃ ಕಾಶ್ಮೀರಕ್ಕೆ 4 ಬಾರಿ ಭೇಟಿ ಕೊಟ್ಟ ಪ್ರಧಾನಮಂತ್ರಿ ಯಾರು ಇದ್ದರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ಇವಾಗ ಸನ್ಮಾನ್ಯ ಮೋದಿಯವರು ಕಾಶ್ಮೀರದಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಇವತ್ತು ಶಾಂತಿ ನೆಲೆಸಿದೆ. ಅದು ಪ್ರವಾಸಿ ತಾಣ ಆಗುತ್ತದೆ, ಹೋಗ್ತಾ ಇದ್ದಾರೆ, ಕಾಶ್ಮೀರಕ್ಕೆ ಹೋಗಿ ಬರ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಈ ಮಹಿಳಾ ರಿಸರ್ವೇಷನ್ ಮೀಸಲಾತಿ, ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಅಲ್ಲೂ ಕೂಡ ಹೋಲಿಕೆ ಇದೆ ನೋಡಿ ಇಬ್ಬರಿಗೂ. ಮಹಿಳೆಯರಿಗೆ 33% ಇವತ್ತು ತಾಲೂಕ್ ಪಂಚಾಯಿತಿ ಆಗ್ಬೋದು, ವಿಲೇಜ್ ಪಂಚಾಯಿತಿ ಆಗ್ಬೋದು, ಅಥವಾ ಜಿಲ್ಲಾ ಪಂಚಾಯಿತಿ ಆಗ್ಬೋದು, ಇವತ್ತು ಹೆಣ್ಮಕ್ಳು ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಮೆಂಬರ್ಸ್ ಆಗಿದ್ರೆ ಅದು ದೇವೇಗೌಡರ ಕೊಡುಗೆ. ಅವರೇ ರಿಸರ್ವೇಷನ್ ಕೊಟ್ಟಿದ್ದು. ಇವನ್ ಮುಸ್ಲಿಂ ಬಾಂಧವರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು. ಅವರು ಪ್ರಧಾನಮಂತ್ರಿ ಆಗಿದ್ದಾಗ 33% ಈ ಮಹಿಳಾ ಮೀಸಲಾತಿಗೆ ಅವರು ಮಂಡಿಸ್ತಾರೆ ಲೋಕಸಭೆಯಲ್ಲಿ. ಅಷ್ಟೊತ್ತಿಗೆ ಅವ್ರ ಸರ್ಕಾರ ಹೋಗುತ್ತೆ, ಅದೇ ಇದನ್ನು ಅವರು ಮಂಡಿಸ್ತಾರೆ. ಇವತ್ತು ಸನ್ಮಾನ್ಯ ಮೋದಿಯವರು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ, ಅದು ಜಾರಿಗೆ ಬರ್ತದೆ. ಸೊ ಹೀಗಾಗಿ ಇಬ್ಬರಿಗೂ ಕೂಡ ಹೋಲಿಕೆ ಇದೆ. ಅಂದರೆ ಅವರಿದ್ದಿದ್ದು ಕೇವಲ 11 ತಿಂಗಳು. ಈಗ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ನಾವು ಹ್ಯಾಟ್ರಿಕ್ ಎಲೆಕ್ಷನನ್ನು ನಾವು ನೋಡ್ತಾ ಇದ್ದೇವೆ, 3ನೇ. ಸೊ ಅದರಿಂದ ಇವತ್ತು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಇದು ಏಕೆಂದರೆ ಒಂದು ಅವರ ಕನಸೇನಿದೆ, ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ, ಸುಮಾರು 400 ಲೋಕಸಭಾ ಸದಸ್ಯರು ಆಯ್ಕೆ ಆಗುವ ಸಾಧ್ಯತೆ ಇದೆ BJPಯಿಂದ ಅಂತ. ಸೊ ಇವತ್ತು ನಾನು ಪ್ರವಾಸ ಮಾಡಿದ ಎಲ್ಲ 8 ಕ್ಷೇತ್ರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನನ್ನ ಆತ್ಮವಿಶ್ವಾಸ ಹೇಳುತ್ತೆ. ಏಕೆಂದರೆ ತಮ್ಮಲ್ಲಿ ಇರತಕ್ಕಂಥ ಒಂದು ಹುರುಪು, ಉತ್ಸಾಹ ಮತ್ತು ಅಭಿಮಾನ, ಇದು ಪ್ರೀತಿ ಎಲ್ಲ ನೋಡಿದರೆ ಈ 400 ಲೋಕಸಭಾ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಏಕೆಂದರೆ ಇವತ್ತು ಈಗಾಗಲೇ ನಮ್ಮ ದೇವೇಗೌಡರು ಎಲ್ಲ ಹೇಳಿದ್ದಾರೆ ಯಾವ್ಯಾವ ಸ್ಕೀಮ್ ಇದೆ. ಕೇಂದ್ರ ಇವತ್ತು ಅಕ್ಕಿ ಕೊಡ್ತಾ ಇದ್ದಾರೆ. ಈ 5 kg ಅಕ್ಕಿ ಯಾರು ಕೊಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಹೌದು, ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಕೊಡ್ತಾ ಇದೆ. ಅದು ರಾಜ್ಯ ಸರ್ಕಾರದ ಮೂಲಕ ಕೊಡ್ತಾ ಇದ್ದಾರೆ ಅಷ್ಟೇ. ಅದನ್ನು ತಾವು ಪ್ರಜ್ಞಾವಂತರು ತಿಳ್ಕೋಬೇಕಾಗತ್ತೆ. ಹಾಗೆಯೇ ಇವತ್ತು ನೋಡ್ತಾ ಇದ್ದೆ, ನರೇಗಾ ಸ್ಕೀಮ್ ಏನಿದೆ, ನರೇಗಾ ಸ್ಕೀಮ್ ಅಂದರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ರೂರಲ್ ಅಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇಡೀಲಿ ಅದರಲ್ಲಿ ಒಂದು ದಿವಸಕ್ಕೆ 313 ರೂಪಾಯಿ ಕೊಡ್ತಾ ಇದ್ರು. ಈಗ ಅದನ್ನು 36 ರೂಪಾಯಿ ಜಾಸ್ತಿ ಮಾಡಿ ಆಲ್ಮೋಸ್ಟ್ 350 ರೂಪಾಯಿ ಕೊಡಂಗೆ ಮಾಡಿದ್ದಾರೆ ಏಪ್ರಿಲಿಂದ. ಅದರಿಂದ ಪಾಪ ನಮ್ಮ ಬಡ ಕಾರ್ಮಿಕರಿಗೆ ಅದು ಬಹಳ ಸಹಾಯ ಆಗುತ್ತೆ. ನಂತರ ಇವತ್ತು ಆರ್ಥಿಕ ಭದ್ರತೆ ಕೂಡ ಜಾಸ್ತಿ ಆಗಿದೆ. ಇವತ್ತು ನೋಡ್ಬೋದು, ಬಹುಶಃ 2014 ಅಂದರೆ 60 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಿದ್ದು 20 ಲಕ್ಷ ಕೋಟಿ. ಆದರೆ ಕಳೆದ 10 ವರ್ಷದಲ್ಲಿ ಸುಮಾರು 75 ಲಕ್ಷ ಕೋಟಿ ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಿದೆ. ಹೀಗಾಗಿ ಆರ್ಥಿಕವಾಗಿ ಸದೃಢ ಆಗ್ತಾ ಇದೆ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ನಂತರ ರೈತರದು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಮೊದಲೆಲ್ಲ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದ್ರು, ಅದ್ರ ಜೊತೆಗೆ ಇವರು 4,000 ಕೊಡ್ತಾ ಇದ್ರು. ಇವತ್ತು ಆ 4,000 ತೆಗೆದಿದ್ದಾರೆ, ಬರೀ 6,000 ಬರ್ತಾ ಇದೆ. ಆ 4,000ನ ಬೇರೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಹೀಗಾಗಿ ಜನರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿ ಸುಮಾರು ದೇಶದಲ್ಲಿ 47 ಕೋಟಿ ರೈತರಿಗೆ ಈ ಸೌಲಭ್ಯ ದೊರೀತಾ ಇದೆ. ಮತ್ತು ಗ್ಯಾಸ್ ಕನೆಕ್ಷನ್ ಆಗ್ಬೋದು, ಅದು 31 ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 28,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇದನ್ನು ನಿಜವಾಗ್ಲೂ ಈಗ ನಮ್ಮ ಜನರಿಗೆ ಏನಾಗಿದೆ, ಅವ್ರ ಬ್ಯಾಂಕು ಲೋನು
25,000 ಅದನ್ನು ವೇವ್ ಆಫ್ ಆದರೆ ಮನ್ನಾ ಆದರೆ ಅದು ಅವ್ರ ಗಮನಕ್ಕೆ ಬರಲ್ಲ. ಆದರೆ ಕೈಯಲ್ಲಿ ಒಂದು 500 ರೂಪಾಯಿ ಕೊಟ್ಟರೆ ಅದೇ ಗಮನಕ್ಕೆ ಬರುತ್ತೆ. ಸೊ ಅದು ಹೋಗ್ಬೇಕು, ಅದು ಮುಖ್ಯ. ಅಲ್ಲಿ ಕೆಲವ್ರದ್ದೆಲ್ಲ 50,000 ವೇವ್ ಆಫ್ ಆಗಿದೆ, 1 ಲಕ್ಷ ವೇವ್ ಆಫ್ ಆಗಿದೆ. ಯಾವಾಗಲೂ ಅಷ್ಟೇ. ಈಗ ನೋಡ್ಬೋದು, ನಾವು ಹೋಟೆಲ್ಗೆ ಹೋದರೆ ನೀವು ದೊಡ್ಡ ಹೋಟೆಲ್ಗೆ ಹೋದರೆ ಟಿಪ್ಸ್ ಅಂತ ಕೊಡ್ತಾರೆ. ನೀವು ಅದಕ್ಕೆ ನಾವು ಎಷ್ಟೋ ಸರಿ ಹೋಟೆಲ್ಗೆ ಹೋದಾಗ ಟಿಪ್ಸ್ ಮೊದಲೇ ಕೊಟ್ಬಿಡ್ತೀವಿ. ಅದೇ ಕೊನೆಗೆ ಕೊಟ್ಟರೆ ಅವನು ಇವ್ರು ಕೊಡ್ತಾರೋ ಇಲ್ವೋ ಅಂದ್ಬಿಟ್ಟು ಅವನಿಗೂ ಕನ್ಫ್ಯೂಷನ್ನು, ಸರಿ ಸರ್ವ್ ಮಾಡೋದಿಲ್ಲ, ಮೊದಲೇ ಕೊಟ್ಬಿಟ್ರೆ ಬೆಟರು. ಸೊ ಅದರಿಂದ ಈ ಟಿಪ್ಸ್ಗೆ ನಾವು ಬಲಿ ಆಗಬಾರ್ದು, ಬಹಳ ಮುಖ್ಯ. ಯಾವತ್ತೂ ಮತಗಳು ಮಾರಾಟವಾಗಬಾರ್ದು. ಇದು ಸ್ಪರ್ಧಾತ್ಮಕ ಆಯಿತು. ಇದು ಚುನಾವಣೆ, ಒಂದು ಸ್ಪರ್ಧೆ, ಒಂದು ಸ್ಪರ್ಧಾತ್ಮಕ, ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಆ ರೀತಿ ಆಗಬೇಕಾಗುತ್ತೆ. ಯಾಕೆಂದರೆ ಯಾಕೆಂದರೆ ಇವತ್ತು ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲಘಟ್ಟದಲ್ಲಿದ್ದೇವೆ. ನೀವು ಸತ್ಯ ಹೇಳಿದ್ರೆ ಅದಕ್ಕೆ ಎವಿಡೆನ್ಸ್ ಕೊಡಿ ಅಂತಾರೆ, ಸುಳ್ಳು ಹೇಳಿದರೆ ಚಪ್ಪಾಳೆ ಹೊಡಿತಾರೆ. ಆ ರೀತಿ ಆಗಿದೆ. ಅಂದರೆ ಇದಕ್ಕೆ ಇವಾಗ ಕೆಲವೆಲ್ಲ ಈ ಉಪಕರಣಗಳು ಬಂದಿದೆ, ಮಿಷಿನ್ಸು ಬಂದಿದೆ. ಅಂದರೆ ಕಾಯಿಲೆ ಕಂಡುಹಿಡಿಯೋ ಮಿಷಿನ್ ಬಂದಿದೆ. ಈಗ ಕೆಲವು ಜಸ್ಟ್ ಒಂದು ಸಣ್ಣ ಇದು ಮೊಬೈಲ್ ಫೋನ್ಗಿಂತ ಚಿಕ್ತಿರುತ್ತೆ, ಅದ್ರ ಮೇಲೆ ನಿಮ್ಮ ಬೆರಳಿಟ್ರೆ ನಿಮ್ಮ BP ಎಷ್ಟು ಅಂತ ಹೇಳುತ್ತೆ, ಹಾರ್ಟ್ ರೇಟ್ ಎಷ್ಟು ಅಂತ ಹೇಳುತ್ತೆ. ಅದೇ ರೀತಿ ಸುಳ್ಳು ಕಂಡುಹಿಡಿಯೋದಕ್ಕೂ ಒಂದು ಮಿಷಿನ್ ಬಂದಿದೆ. ಅದ್ರ ಮೇಲೆ ನಿಂತರೆ ಎಷ್ಟು ಜನ ಆ ವ್ಯಕ್ತಿ ಸುಳ್ಳು ಹೇಳ್ತಾನ ಇಲ್ವ ಅಂತ ಬರುತ್ತೆ ಮುಂದೆ. ಸೊ ಅದು ಸ್ಪೇನ್ ದೇಶದಲ್ಲಿ ಇಟ್ಟಾಗ 1 ಗಂಟೆಗೆ 20 ಜನ ಸುಳ್ಳು ಹೇಳ್ತಾ ಇದ್ರಂತೆ. ದೆನ್ ಅಮೆರಿಕದಲ್ಲಿ ಇಟ್ಟಾಗ 30 ಜನ ಸುಳ್ಳು ಹೇಳ್ತಾ ಇದ್ರಂತೆ. ಇಂಗ್ಲೆಂಡಲ್ಲಿ ಇಟ್ಟಾಗ 40 ಜನ ಸುಳ್ಳು ಹೇಳ್ತಾ ಇದ್ರಂತೆ. ಸೊ ಭಾರತ ದೇಶದಲ್ಲಿ ಆ ಮಿಷಿನ್ ಇಟ್ಟಾಗ ಮಿಷನ್ನೇ ಕದ್ಬಿಟ್ರಂತೆ. ಸೊ ಅದರಿಂದ ನಾವು ಅದು ಬಿಡಬೇಕು ಜನ. ನೋಡಿ, ಜಪಾನಲ್ಲೆಲ್ಲ ನೀವು ರೋಡಲ್ಲಿ 10,000 ರೂಪಾಯಿ ಯಾರಾದರೂ ಬಿಸಾಕಿರಲಿ, ಮುಟ್ಟೋದಿಲ್ಲ ಅವರು. ಅಕಸ್ಮಾತ್ ಇದ್ರೂ ಅದು ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲಿ ಯಾವ ಥರ ವ್ಯವಸ್ಥೆ ಇದೆ, 10,000 ಬೀಳಿಸಿ 1 ಲಕ್ಷ ಎತ್ಬಿಡ್ತಾರೆ. ಸೊ ಈ ರೀತಿ ಮನೋಭಾವ ಇರಬಾರ್ದು. ಸೊ ಡೆಫಿನೆಟಾಗಿ ಇವತ್ತು ನನ್ನೆಲ್ಲ ಪ್ರೀತಿಯಿಂದ ಮಂಜಣ್ಣ ಅಂತಾರೆ. ಬ್ಯಾಲೆಟ್ ಪೇಪರಲ್ಲಿ ಯಾವ ರೀತಿ ಬರುತ್ತೆ, ಡಾಕ್ಟರ್ CN ಮಂಜುನಾಥ್ ಮತ್ತು ಕಮಲದ ಚಿಹ್ನೆ. ಅದನ್ನು ನಾವು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದು ಮೇಲೆ ಇರುತ್ತೆ, ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದಕ್ಕೋಸ್ಕರ ಅದು ಬಹಳ. ಯಾಕೆಂದರೆ ನಾವು ನೇತ್ರದಾನ, ಅಂಗಾಂಗ ದಾನ ಗೊತ್ತಿದೆ, ಇದೆಲ್ಲ ಬೇರೆಯವರ ಬದುಕಿನಲ್ಲಿ ಒಂದು ನಂದಾದೀಪ ಆಗಿರುತ್ತೆ. ಆದರೆ ತಾವು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರಿಂದ ಈ ಪ್ರಜಾತಂತ್ರ ವ್ಯವಸ್ಥೆಗೆ ನಂದಾದೀಪ ಆಗುತ್ತೆ. ಅದರಿಂದ ತಾವುಗಳೆಲ್ಲ ಮತವನ್ನು ನೀಡಬೇಕು. ಸೊ ಮನಸ್ಸು ನಿರ್ಮಲವಾಗಿದ್ದರೆ ಅದು ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಹಾಗೆಯೇ ಮಾತು ಮೃದುವಾಗಿದ್ದರೆ ಅದು ಚಮತ್ಕಾರ. ಒಳ್ಳೆಯ ನಡೆ ನುಡಿ ಇದ್ದರೆ ಅದು ಪುರಸ್ಕಾರ. ನೀವೆಲ್ಲ ನನಗೆ ಮತ ಹಾಕೋದ್ರಿಂದ ನಿಮಗೆಲ್ಲ ನಮಸ್ಕಾರ ಅಂತ ಹೇಳಬೇಕು. ಮಾತು ಮೃದು ಅಂದರೆ ಮಾತು ಮೃದು ಆಗೋದು ಇಲ್ಲ. ನಾವು ಡಾಕ್ಟರ್ ಮಂಜುನಾಥ್ ಅವರು, ಹೌದು, ನನ್ನ ಮಾತು ಮೃದುವಾಗಿದೆ. ಯಾಕೆಂದರೆ ನನ್ನ ಅಂತರಾತ್ಮ ಕೂಡ ಬಹಳ ಪರಿಶುದ್ಧವಾಗಿದೆ. ಮಾತು ಮೃದುವಾಗಿದ್ದರೆ ಅಷ್ಟೇ, ಯಾವಾಗಲೂ ಅಷ್ಟೇ. ಮಾತು ಮೃದು ಅಥವಾ ನಮ್ಮ ನಡೆ ನುಡಿ ಮೃದುವಾಗಿದೆ ಅಂದರೆ ಅದು ದೌರ್ಬಲ್ಯ ಅಲ್ಲ, ಅದು ನಮ್ಮ ಸಂಸ್ಕಾರ. ಹಾಗೆಯೇ ಎರಡನೇದು, ಮಾತು ಮೃದುವಾಗಿದ್ದರೆ, ನಮ್ಮ ನಡೆ ನುಡಿ ಸೌಮ್ಯತೆ ಇದ್ದರೆ ಅದು ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ. ಅದು ಆ ರೀತಿ ತಿಳ್ಕೋಬೇಕಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಹೆಸರು ಇರತಕ್ಕಂಥವ್ರನ್ನೇ ಇನ್ನೊಬ್ಬರನ್ನ ಸ್ವತಂತ್ರವಾಗಿ ನಿಲ್ಲಿಸ್ತಾ ಇದ್ದಾರಂತೆ. ಅಂದರೆ ಮತದಾರರಲ್ಲಿ ಅದನ್ನು ಗೊಂದಲ ಮಾಡಲಿಕ್ಕೆ. ಬಟ್ ಅವರು ನಮ್ಮ ಥರ ಡಾಕ್ಟ್ರ್ ಅಲ್ಲ, ನಮ್ಮ ಥರ ಡಾಕ್ಟ್ರ್ ಅಲ್ಲ. ಅವ್ರೇನು ಮೆಡಿಕಲ್ ಕಾಲೇಜಲ್ಲೂ ಓದಿಲ್ಲ. ಇಟ್ಸ್ ಓಕೆ, ನಾವು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗಾಗಲೇ ಹೇಳಿದ್ದೀನಿ, ಟೀಕೆಗಳು ಸಾಯುತ್ತವೆ ಮತ್ತು ಸಾಧನೆಗಳು ಯಾವಾಗಲೂ ಉಳಿತು. ನಾನು ಬೇರೆಯವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದೇ ಇಲ್ಲ, ನನ್ನ ಸ್ವಭಾವನೂ ಇಲ್ಲ.
ಯಾಕೆ ಯಾವಾಗಲೂ ಅಷ್ಟೇ ಅನುಭವ ಜಾಸ್ತಿ ಆದಾಗೆ ನಾವು ಸ್ವಲ್ಪ ಕಡಿಮೆ ಮಾತಾಡ್ತಾ ಹೋಗ್ತೀವಿ, ಅನುಭವ ಜಾಸ್ತಿ ಆದಾಗ. ನೀವು ನೋಡ್ಬೋದು ಕೋರ್ಟಲ್ಲಿ ಅದು ವಾದ ಮಾಡಬೇಕಾದ್ರೆ ಒಂದೊಂದು ಸರಿ ಲಾಯರ್ಗಳು ತುಂಬ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ, ತುಂಬ ಗಟ್ಟಿ. ಸುಭಾಷ್ ಶಾಸ್ತ್ರಿಯವರಿದ್ದಾರೆ, ಅವರು ನಿಜವಾಗ್ಲೂ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾದವರು. ಏನಾದರೂ ಅವರ ಹೃದಯವನ್ನು ಬಗೆದು ನೋಡಿದರೆ ಅಲ್ಲಿ ದೇವೇಗೌಡರೇ ಕಾಣ್ತಾರೆ. ಸೊ ಅಂಥ ವ್ಯಕ್ತಿಯವರು. ಸೊ ಕೋರ್ಟಲ್ಲಿ ಕೆಲವರು ತುಂಬ ಇದು ಜೋರಾಗಿ ಗಟ್ಟಿಯಾಗಿ ವಾದ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದರೆ ಕೇಸ್ ವೀಕ್ ಆಗಿದ್ದಾಗ ಅದು ವಾದ ಮಾಡ್ತಾರೆ. ಅದಕ್ಕೆ ಹೇಳ್ತೀವಿ ಇಂಗ್ಲೀಷಲ್ಲಿ, ವಾಯ್ಸ್ ಈಸ್ ಲೌಡ್ ವೆನ್ ಕೇಸ್ ಈಸ್ ವೀಕ್ ಅಂತ. ಸೊ ಹೀಗಾಗಿ ಇದು ಬಹಳ ಮಹತ್ತರವಾದಂಥ ದಿನ ಅಂತ ಹೇಳ್ತೀನಿ. ಇವತ್ತು ಮಾಗಡಿ ಕ್ಷೇತ್ರದ ಈ ನಮ್ಮ ಮತಬಾಂಧವರು ಮತ್ತು ಕಾರ್ಯಕರ್ತರು ನಿಜವಾಗ್ಲೂ ಇದೊಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಅನನ್ಯವಾದದ್ದು ಕಾರ್ಯಕ್ರಮ. ಸೊ ನೀವೆಲ್ಲ ನನ್ನನ್ನು ಆಶೀರ್ವದಿಸಬೇಕು, ಈ ಕಮಲ ಹರಳಬೇಕು. ಸೊ ಇದರಿಂದ ದೇಶದ ಸುಭದ್ರತೆ, ದೇಶದ ಭವ್ಯತೆ, ದೇಶದ ಆರ್ಥಿಕತೆ ಕೂಡ ಆಗಬೇಕು, ನಮ್ಮೆಲ್ಲರ ಬಾಳು ಹಸನಾಗಬೇಕು. ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಸೊ ಹೀಗಾಗಿ ಒಟ್ಟಾಗಿ ರಥವನ್ನು ಎಳೆಯೋಣ. ಎಲ್ಲರಿಗೂ ನಮಸ್ಕಾರ.